ಈಗ ನನಗೇನಂತಂದ್ರೆ ನೀವಿಬ್ರು ಅವರಿಬ್ರು ಓಡಾಡ್ಕೊಂತಾ ಇದ್ರೆ ನೀವೇನಂದ್ರೆ ಖುಷಿ ಆಗ್ತಿತ್ತು ಅಂತ ಹೇಳಿದ್ರಿ ನೀವು. ಬಟ್ ನನಗೇನಾದ್ರು ಆ ತರ ನಿಮ್ ಸಿಚುವೇಶನ್ ಅಲ್ಲಿ ನಾನು ಇದ್ದಿದ್ರೆ ಏನಾಗ್ತಿತ್ತು ಅಂದ್ರೆ ನನಗೋಸ್ಕರ ಇಬ್ರು ಹುಡುಗಿರು ಹೊಡೆದಾಡ್ತಾರ ಅಂತ ಕ್ವಶನ್ ಮಾರ್ಕ್ ಬರ್ತಿತ್ತು. ಅವ್ರಿಗೂ ಅದೇ ಬಂದಿದೆ. ನನಗೆ ಖಂಡಿತ ಕ್ವಶನ್ ಮಾರ್ಕ್ ಬರಲ್ಲ. ಬಿಕಾಸ್ ಯಾಕಂದ್ರೆ ಗೊತ್ತಲ್ಲ, ಅಲ್ಲ ಕ್ವಾಲಿಟೀಸ್ ಗೊತ್ತಲ್ಲ ಹುಡುಗಿರಿಗೆ ಏನ್ ಇಷ್ಟ, ಯಾವ ತರ ಇಷ್ಟ ಅಂತ. ಸೊ ಅದೇ ತರ ನಾನು ಇದೀನಿ. ಹೆಂಗ್ ತಿಳ್ಕೊಂಡ್ರೆ ಅದ್ ಪ್ರಯತ್ನ ಹೆಂಗಿತ್ತು, ಪ್ರಯತ್ನ ಯಾವ ತರ ಏನೇನೆಲ್ಲ ಫೇಸ್ ಮಾಡಿದ್ರಿ ನೀವು ಅದೆಲ್ಲ ತಿಳ್ಕೊಳ್ಳೋದಕ್ಕೆ? ಅಂದ್ರೆ ಯೂಶಲಿ ಈಗ ನಾನು ಆಗ್ಲಿಂದ ಎಲ್ರಿಗೂ ಹೇಳ್ಕೊ ಬರ್ತಾ ಇದ್ದೀನಿ, ರಾಮ್ ವಿಕ್ಕಿ ತುಂಬಾ ಅಜಗಜಾಂತರ ಇಲ್ಲ, ಎಲ್ಲ ಸಿಮಿಲರ್ ಇದೆ. ಸೊ ಹಾಗಾಗಿ ಕಾಲೇಜ್ ನೀವೇ ಅದು ಹೇಳ್ಬಿಟ್ಟು ಅವರೇ ನಗ್ತಾ ಇದಾರೆ, ಅದ್ರಲ್ಲೇ ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋದು ಕ್ಯಾರೆಕ್ಟರ್ಸ್ ಇಬ್ರದ್ದು ಅವ್ರದ್ದು ಏನಿದೆ ಸ್ವಭಾವ ಇಬ್ರದ್ದು ಸಿಮಿಲರ್ ಇದೆ. ಸೊ ಹಾಗಾಗಿ ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಹುಡುಗಿರು ವಿಕ್ಕಿ ಅಂದ್ರೆ ಇಷ್ಟ ಅನ್ನೋರಲ್ವಾ. ಸೊ ಆಗಾಗ ಕ್ವಾಲಿಟೀಸ್ ಗೊತ್ತಾಗೋದು ಏನು ಎತ್ತ ಅಂತ. ಸೊ ಹಾಗಾಗಿ ಆ ಜಡ್ಜ್ ಮೇಲೆ ಹೇಳಿದ್ದೀನಿ ಅಷ್ಟೇ. ಓ ಭ್ರಮೆ. ನನಗೆ ಮಾತೇ ಬರ್ತಾ ಇಲ್ಲ. ಹೌದು ಇರ್ಬೋದೇನೋ, ಅವ್ರು ಹೇಳಿರೋ ಪ್ರಕಾರ, ಇವ್ರಿಗೆ ಅನ್ಸಿರೋ ಪ್ರಕಾರ ವಿಕ್ಕಿ ಮತ್ತೆ ರಾಮ್ ಏನದು ಸ್ವಭಾವ ಇರ್ಬೋದು ಒಂದೇ ತರ. ಸ್ವಭಾವ ಅನ್ನೋದು ಒಂದು ಹುಡುಗಿ ಹೆಸರು ಅಂತ ನಮ್ಗೆ ಡೌಟ್ ಬರುತ್ತೆ ಮೇಡಮ್. ಇಲ್ಲ, ಸ್ವಭಾವ ಹುಡುಗಿ ಹೆಸರು ಇಲ್ಲ, ಭಾವನಾ ಹುಡುಗಿ ಹೆಸರು ಇರುತ್ತೆ. ಸ್ವಭಾವ ನಾ ಕೇಳಿಲ್ಲ ಇದುವರೆಗೂ. ನೀವ್ ಇಡಿ ಯಾರಿಗಾದ್ರು ಹೆಸ್ರು. ನಮ್ಮ ಇವ್ರಿಗೆ ಇದೊಂದ 3 ತಿಂಗಳ ಮದುವೆ ಆಗ್ತಿದೆ. ಅದಾದ್ಮೇಲೆ ನಾನು ಯಾವಾಗ ಹೇಳಿದೆ? ಸೊ ಹಾಗಾಗಿ ಅದ್ ಹೇಳಿದೀನಿ ಅವ್ರಿಗೆ. ನಾನು ಇನ್ನು ಬೇರೆ ಯಾರಿಗೂ ಅಪ್ಲಿಕೇಶನ್ ಆಗ್ತಾ ಇದೆ, ನೀವು ನೋಡಿದ್ರೆ ಮದುವೆನೇ ಫಿಕ್ಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಅವ್ರ ಪಾಪ ಹುಟ್ಟಾಗ ಅವ್ರಿಗೆ ನಾವೆಲ್ಲ ಟೀಮ್ ಎಲ್ಲ ಹೋಗಿ ಅವ್ರು ಪ್ರೇಮ ಇರ್ತಾರೆ ಕಾವ್ಯ ಕಣ್ರಿ, ಅಲ್ಲಿ ಅವ್ರು ಇದಾರೆ ಅಪ್ಪ ಅಮ್ಮ ಅಂತ, ನೀವ್ ಯಾಕೆ ಇಡ್ಬೇಕು? ಅವ್ರ ಹಂಗೆ ನಮ್ ಕಡೆ ಪ್ರೇಮ ಕಾವ್ಯ ತಂಡದಿಂದ ಒಂದು ನೇಮ್, ಒಂದು ಗಿಫ್ಟ್ ಕೊಡೋಣ, ಪೆಟ್ ನೇಮ್ ತರ ಕೊಡೋಣ. ಪಾಪ ನೀವು ನಿಮ್ದು ತುಂಬಾ ಎಲ್ಲ ಕಡೆ ಖಾತೆ ಓಪನ್ ರಾಮ್ ಅವ್ರೆ, ಎಷ್ಟು ಬ್ರಾಂಚಸ್ ಓಪನ್ ಮಾಡಿದಾರೆ ಇದುವರೆಗೂ? ಅಂದ್ರೆ ಈಗ ಸುಮಾರು ಬ್ರಾಂಚಸ್ ಓಪನ್ ಮಾಡಿದೀನಿ. ಅಂದ್ರೆ ಯಾವ ತರ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ದೇ ಒಂದು ಬಿಸ್ನೆಸ್ ಇದೆ. ಸೊ ಹಾಗಾಗಿ ಅದೊಂದು ಬ್ರಾಂಚಸ್ ಓಪನ್ ಮಾಡಿದೀನಿ. ಯಾವ ಬಿಸ್ನೆಸ್? ಆ ಬಿಸ್ನೆಸ್ ನಾನು ಈಗಲೇ ಹೇಳಕ್ ಆಗಲ್ಲ, ಆಮೇಲೆ ಹೇಳ್ತೀನಿ. ಸುಮ್ನೆ ರೇಗಿಸ್ತಾ ಇರ್ತೀವಿ. ನಾವೆಲ್ಲ ಹಿಂಗ್ ಸೇರ್ಕೊಂಡ್ರೆ ಅಂತೂ ಯಾವಾಗ್ಲೂ ಹಿಂಗೆ ಸುಮ್ನೆ ಏನು ಇಲ್ಲ ಅಂದ್ರೂ ವಿಷಯ ಸುಮ್ನೆ ಪಿಕ್ ಮಾಡ್ತಾ ಇರ್ತೀವಿ. ಹಂಗಾಗಿ ವಿಕ್ಕಿ ಅವರು ಇದಕ್ ಬಲಿ ಆಗ್ತಾ ಇರ್ತಾರೆ ಅವಾಗ. ಸಾರಿ, ವಿಕಾಸ್ ಇವತ್ತೇ ವಿಕ್ಕಿ ಅಂತ ಇರೋದು. ವಿಕಾಸ್ ಅವರು ಎಸ್, ಈಗ ಫೈನಲಿ ರಾಣಿ ಕ್ಯಾರೆಕ್ಟರ್ ಮೂಲಕ ನಿಮ್ ಕ್ಯಾರೆಕ್ಟರ್ ಮೂಲಕ ನೀವು ಮಾಡ್ತಾ ಇದ್ರ ಕರ್ನಾಟಕ ಜನತೆಗೆ ಏನ್ ಹೇಳ್ತೀರಾ ಅಂತ ನನಗೆ ಗೊತ್ತು. ಊಟ ಬಂದಿದೆ, ಹೊಟ್ಟೆ ಹಶ್ವಾಗ್ತಾ ಇದೆ, ಬಿಟ್ರೆ ಸಾಕು ಅಂತಿದ್ದೀರಾ. ಫೈನಲಿ ವೈಂಡ್ ಅಪ್ ಮಾಡಬೇಡ, ನಿಮ್ಮ ಕ್ಯಾರೆಕ್ಟರ್ಗಳ ಮೂಲಕ ಹೇಳ್ಬಿಟ್ಟು. ನಾನು ಪ್ರೇಮ ಕಾವ್ಯ ಸೀರಿಯಲ್ನ ರಾಣಿ. ನನಗೆ ಇದುವರೆಗೂ ಏನು ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಹೆಚ್ಚು ಈ ಪಾತ್ರದ ಬಗ್ಗೆ ನನಗೆ ಹೆಚ್ಚು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ಮನೆ ಕೆಲಸದ ಪಾತ್ರಕ್ಕೂ ಇಷ್ಟೊಂದು ಇಂಪಾರ್ಟೆಂಟ್ ಇದೆ ಅನ್ನೋದು ನನಗೆ ಪ್ರೇಮ ಕಾವ್ಯ ಸೀರಿಯಲ್ನಲ್ಲಿ ಹೇಳ್ಕೊಡ್ತು. ಈ ಪಾತ್ರ ನನಗೆ ತುಂಬ ಖುಷಿ ಇದೆ. ಅಷ್ಟೇ, ಥ್ಯಾಂಕ್ ಯು. ನಾನು ಸ್ನೇಹ ಪಾತ್ರ ಮಾಡ್ತಾ ಇದ್ದೀನಿ ಪ್ರೇಮ ಕಾವ್ಯದಲ್ಲಿ. ಸೊ ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸ್ಟಾರ್ಟಿಂಗು ಸ್ವಲ್ಪ ಪಾಸಿಟಿವ್ ಇತ್ತು, ಹೋಗ್ತಾ ನನಗೆ ಐ ವಾಸ್ ಲೈಕ್ ಯಾಕೆ ಇಷ್ಟೊಂದು ಬ್ಯಾಡ್ ಆಗಿ ಕೊಟ್ಟರೆ ಆಗ್ತದೆ. ಬಟ್ ಕಮೆಂಟ್ಸ್ ಎಲ್ಲ ನೋಡುವಾಗ ಐ ವಾಸ್ ಹ್ಯಾಪಿ ಬಿಕಾಸ್ ಅದು ರೀಚ್ ಚೆನ್ನಾಗಿ ಆಗ್ತಾ ಇದೆ. ಲೈಕ್ ಎಲ್ಲರೂ ಬೈತಾ ಇದ್ದಾರೆ ಅಂದರೆ ದೆನ್ ಐ ಆಮ್ ಪರ್ಫಾರ್ಮಿಂಗ್ ವೆಲ್ ಅಂತ ನಂಗೆ ಅನಿಸ್ತು. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ನನಗೇನು ಹೇಳ್ಬೇಕು ಅನಿಸ್ತಿದೆ ಅಂತ ಅಂದರೆ, ರಾಣಿ ಜೊತೆಗೆ ವರ್ಕ್ ಮಾಡ್ತಾ ಇರೋದು ನನಗಂತೂ ತುಂಬ ಖುಷಿ ಇದೆ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಯಿತು. ಸ್ನೇಹ ಆಗಿರಲಿ, ವಿಕಾಸ್ ಆಗಿರಲಿ, ಎಲ್ಲ ಒಂದು ಒಳ್ಳೆ ಬಾಂಡಿಂಗ್ ಬೆಳೆದಿದೆ ನಮ್ಮ ಮಧ್ಯದಲ್ಲಿ. ಒಂಥರ ಖುಷಿ ಆಗುತ್ತೆ. ಒಂದಿನ ಒಬ್ರು ಬಂದಿಲ್ಲ ಅಂದರೆ, ನಾನು ಆವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಒಂದಿನ ಒಬ್ರು ಬಂದಿಲ್ಲ ಅಂದರೂ ಎಲ್ಲೋ ಬೇಜಾರಾಗ್ತಿರುತ್ತೆ. ಅಯ್ಯೋ ಇವತ್ತು ಅವ್ರದ್ದು ಇರಬಾರ್ದಿತ್ತ ಅನ್ನೋ ಒಂದು ಬಾಂಡಿಂಗ್ ಬೆಳೆದಿದೆ. ಅದೊಂದು ಖುಷಿ ಇದೆ. ಒಂದು ಒಳ್ಳೆ ಫ್ರೆಂಡ್ಸ್ ಝೋನ್ ಕ್ರಿಯೇಟ್ ಆಗಿದೆ. ರಾಣಿ ನಾನು ಸೀನ್ ಮಾಡ್ಬೇಕಾದ್ರೆ ಅದು ಎಷ್ಟು ಸತಿ ಬೈಸ್ಕೊಂಡಿದ್ದೀವೋ ಲೆಕ್ಕನೇ ಇಲ್ಲ. ಸೀನಲ್ಲಿ ಒಂದ್ಸತಿ ನಮ್ಮ ಡೈರೆಕ್ಟ್ರು ಏನಾದರೂ ಬೈಬೇಕು ನಮಗೆ, ಆ ಥರ ಆಗಿರುತ್ತೆ. ಬಿಕಾಸ್ ಅದೇನಾಗುತ್ತೆ, ತುಂಬ ಕನೆಕ್ಷನ್ ಇದ್ದಾಗ ಡೈಲಾಗ್ ಹೇಳುವಾಗ ಮಿಸ್ ಆಗಿ ಅವಳು ಎಲ್ಲಾದರೂ ಸ್ವಲ್ಪ ತಪ್ಪು ಮಾಡಿದ್ರೆ ಅಂತ ನಾನು ಕಾಯ್ತಾ ಇರೋದು, ಇಲ್ಲ ಮಿಸ್ ಆಗಿ ನಾನೆಲ್ಲಾದರೂ ಒಂಚೂರು ಡೈಲಾಗ್ ತಪ್ಪು ಹೇಳಬೇಕು ಅಂತ ಅವಳು ಕಾಯ್ತಾ ಇರೋದು. ಆ ಒಂದು ಕಿತಾಪತಿ ನಡೀತಾ ಇರುತ್ತೆ. ಅದು ಸಖತ್ ಎಂಜಾಯ್ ಮಾಡ್ತೀನಿ ನಾನಂತೂ. ಇನ್ನು ಸ್ನೇಹ ಏನಾಗಿರುತ್ತೆ, ನಮ್ಮ ಇಬ್ರು ಕಾಂಬಿನೇಷನ್ ಇದ್ದಾಗ ತುಂಬ ಸೀರಿಯಸ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲ ನಾನು ನಿನ್ ಬಿಡಲ್ಲ, ನನ್ ಬಿಡ್ಬೇಡ ಅಂತ ಆ ಥರ ಏನೋ ಹೋಗ್ತಾ ಇರುತ್ತೆ. ಬಟ್ ಆದರೆ ನಮಗೆ ಕಟ್ಟಾದ ತಕ್ಷಣ ನಮ್ಗೆ ನಗು ಬಂದ್ಬಿಡುತ್ತೆ. ಬಿಕಾಸ್ ನಾವು ಹಂಗಿರಲ್ಲ, ಕ್ಯಾರೆಕ್ಟರ್ ಹಂಗೆ ಪೋಟ್ರೆ ಆಗ್ತಿರುತ್ತೆ. ಬಟ್ ಎಲ್ಲ ಮಜಾ ಇರುತ್ತೆ. ಬಟ್ ಇವರು ಅಷ್ಟೇ, ಇವರು ನಾನು ಅಂತೂ ಕಿತ್ತಾಡ್ತಾನೆ ಇರ್ತೀವಿ, ಕಾಲ್ ಎಳಿತಾನೆ ಇರ್ತೀವಿ. ಸೊ ಎಲ್ಲ ಚೆನ್ನಾಗಿದೆ. ಸೊ ಸೆಟ್ ಈಸ್ ಲೈಕ್ ಫುಲ್ ಆನ್ ಫನ್, ಆ ಥರ ನಡೀತಿದೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಪ್ರೇಮ ಕಾವ್ಯ ತಂಡಕ್ಕೇನೆ ಥ್ಯಾಂಕ್ಸ್. ಇನ್ನಷ್ಟು ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಮಾಡ್ತಾನೆ ಇರ್ತೀವಿ.
ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಬಾಸ್ ಟಿವಿ. ನಾನು ಆಗ್ಲಿಂದ ಸಾಕಷ್ಟು ಹೇಳಿದ್ದೀನಿ, ಅಂದ್ರೆ ಅಂದ್ರೆ ಪ್ರೇಮ ಕಾವ್ಯ ತಂಡದ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ಈಗಲೂ ಅಷ್ಟೇ, ಅಂದ್ರೆ ಓವರ್ ಆಲ್ ಟೀಮ್ ಜೊತೆ ಮಾಡ್ತಿರೋದು ಬಹಳ ಖುಷಿ ಇದೆ. ಇವ್ರು ಆಗ್ಲೇ ಅಂದ್ರೆ ಪ್ರೇಮ ಅವ್ರು ಹೇಳ್ದಂಗೆ ನಾವ್ ಹೇಳಿದ್ದೆ ನೀವ್ ಹೇಳ್ಬೇಡಿ, ಬೇರೆ ಏನಾದ್ರು ಹೇಳಿ. ಈ ತಂಡ ಜೊತೆ ಮಾಡ್ತಾರೆ ಬಹಳ ಖುಷಿ ಇದೆ. ಅಂಡ್ ನೀವ್ ಈಗೇನ್ ಸಪೋರ್ಟ್ ಕೊಡ್ತಿದ್ರೆ, ಪ್ರೀತಿ ಕೊಡ್ತಿದ್ರೆ, ಇನ್ನೂ ಹೆಚ್ಚು ಕೊಡ್ಲಿ. ಈ 100 days ಇರೋದು 1000 ಆಗೋ ತನಕ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಬಾಸ್ ಟಿವಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೆಷಿಯಸ್ ಟೈಮ್ನ ನಮಗೋಸ್ಕರ ಕೊಟ್ಟು ಈ ರೀತಿ ಇಂಟರ್ವ್ಯೂ ಮಾಡಿ ನಮ್ಮನ್ನೆಲ್ಲ ಮಾತಾಡಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ನೀವ್ ಹೇಳಿಲ್ಲ ನಿಮ್ ಟ್ಯಾಗ್ಲೈನು, ಯಾವುದು? ನಾನು ಇನ್ನ ಸಿಂಗಲ್. ಆಕ್ಚುಲಿ ಇವ್ರು ಇದನ್ನ ಬಗ್ಗೆ ನೀವು ಕೇಳ್ಬೇಕು ತಾನೆ ಇದನ್ನ. ಕೇಳಿದ್ರು ಆಕ್ಚುಲಿ. ಇನ್ನೊಂದು ಟ್ಯಾಗ್ ಕೊಡ್ಬೇಕಿತ್ತು. ಐ ಆಮ್ ಪ್ಯೂರ್ ಸಿಂಗಲ್. ಸ್ವಲ್ಪ ಪ್ರೋಮೋಲೆಲ್ಲ ಹಾಕ್ಬಿಡಿ ಅದನ್ನ ಮರಿದೆ. ಓಕೆನಾ? ಐ ಆಮ್ ಪ್ಯೂರ್ ಸಿಂಗಲ್. ಅಂದ್ರೆ ಇದು ನಮ್ಮ ಬಾಸ್ ಟಿವಿ ಮೂಲಕನೂ ಅಪ್ಲಿಕೇಶನ್ ಆಗ್ತಿದೆ. ಇಲ್ಲ ಅಂದ್ರೆ ಗೊತ್ತಾಗ್ಲಿ ಅಂತ. ಅಂದ್ರೆ ಹಂಗಲ್ಲ, ಇವರೆಲ್ಲ ಈಗ ಹೇಳಿದ್ರಲ್ಲ, ಅದೆಲ್ಲ ತಮಾಷೆ ಅಂತ ಗೊತ್ತಾಗೋದಕ್ಕೆ ಒಂದು ಟ್ಯಾಗ್ ಹಾಕಿದ್ರೆ ನಮ್ ಪ್ಯೂರ್ ಸಿಂಗಲ್ ಅಂತ ಜನಕ್ಕೆ ಓ ಎಷ್ಟು ಪ್ಯೂರ್ ಇವನು ಅಂತ ಅನ್ಸುತ್ತೆ ಅಂತ. ನಾವೆಲ್ಲೂ ಒಪ್ಕೊಳ್ಳೇ ಇಲ್ಲ, ನಾವು ತಮಾಷೆ ಮಾಡಿದ್ದು ಹಾಗಿಲ್ಲ ಅಂತ ನಾವೆಲ್ಲೂ ಒಪ್ಕೊಳ್ಳೇ ಇಲ್ಲ ಅಲ್ವಾ? ಸೊ ನೀವೇ ಹೆಂಗ್ ಡಿಸೈಡ್ ಆಗ್ತೀರಾ ನಾವು ತಮಾಷೆ ಮಾಡಿದ್ವಿ ಅಂತ? ನಮ್ ಪ್ಯೂರ್ ಸಿಂಗಲ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಎಂಜಾಯ್ ಮಾಡ್ತಿರ್ತೀರಾ ಅಂತ ಗೊತ್ತಾಯ್ತು. ನೋಡ್ತಾ ಇದ್ರೇನೆ ಕಿತ್ತಾಡ್ತಿರ್ತೀರ, ಜಗಳ ಆಡ್ತಿರ್ತೀರ, ಅದೆಲ್ಲ ಫನ್ ವೇ ಅಲ್ಲಿ ಹೋಗ್ತಾ ಇರತ್ತೆ. ಇದೇ ತರ ಯಾವಾಗ್ಲೂ 1000 ಸಂಚಿಕೆಗಳನ್ನ ದಾಟಿ ಮುನ್ನುಗ್ತಾ ಇರ್ಲಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಇದಾಗಿತ್ತು ಪ್ರೇಮ ಕಾವ್ಯ ಸೀರಿಯಲ್ ನ ಒಂದಷ್ಟು ನಟ ನಟಿಯರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.